ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಅದ್ಭುತವಾಗಿ ಆಚರಣೆ ಮಾಡ್ತೀನಿ ಅಂತ ಆ ಭಾಗದ ಶಾಸಕರು ಹೇಳಿದಿರಲ್ಲ. ಎಚ್ ಸಿ ಬಾಲಕೃಷ್ಣ ಅವರೇ, ಎಷ್ಟು ಅದ್ಭುತವಾದಂಥ ಒಂದು ಪ್ರತಿಮೆ. ಆ ಪ್ರತಿಮೆಗೆ ನಿಮ್ಮ ಕೈಯಾರ ನಾಡಪ್ರಭುವಿಗೆ ಒಂದು ಹಾರವನ್ನು ಹಾಕಿ ಅವ್ರಿಗೆ ಗೌರವವನ್ನು ತೋರಿಸ್ಲಿಕ್ಕೆ ನಿಮ್ಮ ಕೈಲಿ ಶಕ್ತಿ ಇಲ್ಲ ಅಂದಮೇಲೆ ಅದಕ್ಕೋಸ್ಕರ ನಮಗೆ ಭಾಳ ನೋವಾಗ್ತಾ ಇದೆ. ಕೆಂಪೇಗೌಡರ ಹೆಸರಿನಲ್ಲಿ ರಾಜಕಾರಣ ಮಾಡ್ತಿರಲ್ರಿ, ನಾಚಿಕೆ ಆಗ್ಬೇಕು ನಿಮಗೆಲ್ಲ. ನೋಡಿ ಯಾವ ರೀತಿ ನಮಗೆ ರಕ್ತ ಕುದೀತಾ ಇದೆ. ನೆನ್ನೆಯಿಂದನೂ ಕೂಡ ಅಲ್ಲಿನ ಮಾಗಡಿ ಜನ ಕೆಲವರು ನಮ್ಮ ಹತ್ರ ಹಂಚ್ಕೊಂತಾರೆ, ಅಲ್ಲಿಂದ ಒಂದು ಫೋಟೋ ಹೊಡೆದು ಕಳ್ಸೋಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ನಮಗೆ. ಸಾರ್, ಇಲ್ಲಿ ಯಾರು ಪ್ರಶ್ನೆ ಮಾಡಲಿಕ್ಕೆ ಶಕ್ತಿ ಇಲ್ಲ. ಮಾತಾಡಿದ್ರೆ ಗೂಂಡಾಗಿರಿ ಮಾಡ್ತಾರೆ, ನಮ್ಮ ಮೇಲೆ ಕೇಸ್ ಹಾಕ್ಸ್ತಾರೆ, ನಮ್ಮನ್ನು ಓಡಾಡಲಿಕ್ಕೆ ಬಿಡಲ್ಲ, ನಾವು ವ್ಯವಹಾರವನ್ನು ಮಾಡಲಿಕ್ಕೆ ಬಿಡಲ್ಲ. ಇರೋ ಕೆಂಪೇಗೌಡರ ಶಿಲೆಯನ್ನೇ ಹಿಂದಕ್ಕೆ ಮುಂದಕ್ಕೆ ತಳ್ಳುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿರೋರು ನೀವು. ನಿಮಗೆ ಯಾವ ನೈತಿಕತೆ ಇದೆ ರೀ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ? ಇದಿಷ್ಟೇ ಸಾಕು. ಅಥವಾ ನಿಮಗೆ ತಾಕತ್ತಿದ್ರೆ ಒಂದು 100 ಅಡಿ ಕೆಂಪೇಗೌಡರನ್ನ ಕೋಟೆಯಲ್ಲಿಡ್ರಿ, ನಾವು ನಿಮ್ಮನ್ನ ಮೆಚ್ತೀವ್ರಿ. ನಾವು ನಿಮ್ಮನ್ನ ಬೆಳ್ಳಿ ರಥದಲ್ಲಿ ಕರ್ಕೊಂಡ್ಬರ್ತೀವ್ರಿ. ನಾವೇ 100 ಅಡಿ ಕೆಂಪೇಗೌಡರನ್ನ ಮಾಡ್ರಿ. ಅವತ್ತು ನಾನು, ನನ್ನ ತಂಡ, ಇಡೀ ಕನ್ನಡ ಪರ ಹೋರಾಟಗಾರರು ನಿಮ್ಮ ಬೆಂಬಲಕ್ಕೆ ನಿಂತ್ಕೋತೀವಿ. ಇದೆಯಾ ನಿಮಗೆ ಶಕ್ತಿ? ಇದೆಯಾ? ಯಾವ ನೈತಿಕತೆನೂ ನಿಮಗಿಲ್ಲ. ಆ ರೀತಿ ನಿಮ್ಗೆ ಇದ್ದಿದ್ರೆ ಆದರೆ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯ ಅನಾಥವಾಗಲಿಕ್ಕೆ ನೀವು ಬಿಡ್ತಾ ಇರಲಿಲ್ಲ. ನಿಮ್ಮ ಉದ್ದೇಶ ಏನು? ಜೇಡ್ರಳ್ಳಿ ಕೃಷ್ಣಪ್ಪನವರು ಅವರ ಮೇಲೆ ದ್ವೇಷಕ್ಕೆ ಏನು ಕುದುರೆನ ಓಡಿಸ್ತಾ ಇದ್ದೀರಾ. ಎಲ್ಲ ನನ್ನ ಮಾಗಡಿ ಕ್ಷೇತ್ರದ ಜನತೆಯೇ, ನಿಮ್ಮೆಲ್ಲರಿಗೂ ಕೂಡ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ಮಾಗಡಿ ಕ್ಷೇತ್ರದ ಜನ ಸ್ವಾಭಿಮಾನಿಗಳಿದ್ದೀರಾ. ದಯಮಾಡಿ ಏನಕ್ಕಪ್ಪ ಇವತ್ತು ನಾನು ಏಕಾಏಕಿ ಲೈವ್ ಬಂದೆ ಅಂದರೆ, ಈ ನಾಡನ್ನು ಕಟ್ತಂಥ ಪುಣ್ಯಾತ್ಮ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಮಾಗಡಿ ಕ್ಷೇತ್ರದಲ್ಲಿ ಆ ಭಾಗದ ಶಾಸಕರಾದಂಥ ಸನ್ಮಾನ್ಯ ಎಚ್ ಸಿ ಬಾಲಕೃಷ್ಣ ಅವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಿನ್ನೆಯಿಂದ ಯಾವ ಕಾರಣಕ್ಕೋಸ್ಕರ ಎಲ್ಲಿಲ್ಲದ ಅಭಿಮಾನ ಪ್ರೀತಿ ಬಹಳ ದೊಡ್ಡ ಮಟ್ಟದಲ್ಲಿ ಉಕ್ಕರಿತಾ ಇದೆ. ಬಾಲಕೃಷ್ಣ ಅವರೇ, ನಿಮ್ಮ ಅಭಿಮಾನ ಪ್ರೀತಿ ಪ್ರಾಮಾಣಿಕವಾಗಿ ಆಗಿದ್ರೆ, ನಾಡಪ್ರಭು ಕೆಂಪೇಗೌಡರ ಮೇಲೆ ನಿಮಗೆ ಗೌರವ ಇದ್ರೆ, ಅಭಿಮಾನ ಇದ್ರೆ, ಪ್ರೀತಿ ವಿಶ್ವಾಸ ಇದ್ರೆ, ಅವರು ಹಾಕಿದಂಥ ಅನ್ನವನ್ನು ತಿಂದಂಥ ನೀವು ನಾಡಪ್ರಭು ಕೆಂಪೇಗೌಡರ ಋಣವನ್ನು ತೀರಿಸಲಿಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ರೆ ಈ ಜಯಂತ್ಯೋತ್ಸವಕ್ಕೆ ಸಂಪೂರ್ಣವಾಗಿ ಅರ್ಥ ಇರ್ತಿತ್ತು. ಯಾತಕ್ಕೋಸ್ಕರ ನಾವು ನೇರವಾಗಿ ಲೈವ್ ಮುಖಾಂತರ ಪ್ರಶ್ನೆಯನ್ನ ಎಚ್ ಸಿ ಬಾಲಕೃಷ್ಣವರ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಸ್ವಾಭಿಮಾನಿ ಕನ್ನಡಿಗರಿಗೆ ಕೇಳಬೇಕು ಅಂತ ಮನಸ್ಸು ಬಂತು. ಬಹಳ ನೋವಿನಿಂದ ಇವತ್ತು ನಾನು ನೇರವಾಗಿ ಪ್ರಶ್ನೆಯನ್ನು ಮಾಡಲಿಕ್ಕೆ ಬಂದಿದ್ದೀನಿ. ಎಲ್ಲ ನನ್ನ ಮಾಗಡಿ ಕ್ಷೇತ್ರದ ಜನತೆಯ ಮುಂದೆ. ಸ್ನೇಹಿತರೆ, ಏನು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ನಾವು ನೋಡಿರ್ಬೋದು. ಸುಮಾರು 15-20 ವರ್ಷಗಳ ಹಿಂದೆ ಮಾಗಡಿ ಅನ್ನೋ ಒಂದು ಊರಿದೆ. ಅಲ್ಲೂ ಒಂದು ಮಾಗಡಿ ಕ್ಷೇತ್ರದಿಂದ ನಾಡಪ್ರಭು ಕೆಂಪೇಗೌಡರು ಬಂದಿದ್ದಾರೆ. ಈ ಬೆಂಗಳೂರನ್ನು ಕಟ್ಟಲಿಕ್ಕೆ ಶ್ರಮವನ್ನು ಪಟ್ಟಿದ್ದಾರೆ. ಖಂಡಿತವಾಗೂ ನಮ್ಮನ್ನು ಒಳಗೊಂಡು ಸುಮಾರು ಜನಕ್ಕೆ ಇತಿಹಾಸನೇ ಗೊತ್ತಿರಲಿಲ್ಲ. ಈ ಎಲ್ಲ ಇತಿಹಾಸವನ್ನು ಕೆದಕ್ತಂಥದ್ದು ಆ ಭಾಗದ ಸಮಾಜ ಸೇವಕರಾದಂಥ ಸನ್ಮಾನ್ಯ ಎಚ್ ಎಂ ಕೃಷ್ಣಮೂರ್ತಿಯವರು. ಇವತ್ತೆಲ್ಲರೂ ಕೂಡ
ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನ ಆ ಭಾಗದಲ್ಲಿ ಅಲ್ಲಿನ ಶಾಸಕರು ಎಚ್ ಸಿ ಬಾಲಕೃಷ್ಣ ಅವರೇ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೂ ಕೂಡ ಪ್ರೇರಣೆ ಯಾರಪ್ಪ ಅಂದ್ರೆ ಅದು ಸನ್ಮಾನ್ಯ ಎಚ್ ಎಂ ಕೃಷ್ಣಮೂರ್ತಿ ಅವರು. ಇದನ್ನ ತಾವು ಅರ್ಥಕೋಬೇಕು. ಯಾತಕ್ಕೋಸ್ಕರ ಈ ವಿಚಾರವನ್ನ ಚರ್ಚೆ ಮಾಡ್ತಾ ಇದೀನಿ ಅಂದ್ರೆ 3 ದಿನ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನ ಬಹಳ ಅದ್ದೂರಿಯಾಗಿ ಅದ್ಭುತವಾಗಿ ಆಚರಣೆ ಮಾಡ್ತೀನಿ ಅಂತ ಆ ಭಾಗದ ಶಾಸಕರು ಹೇಳಿದಿರಲ್ಲ. ಎಚ್ ಸಿ ಬಾಲಕೃಷ್ಣ ಅವರೇ, ನೀವು ಆ ಭಾಗದ ಜನಕ್ಕೆ ಮಾಡ್ತಾ ಇರ್ತಕ್ಕಂಥ ಮೋಸ, ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಕೆಲಸ ಏನು ಮಾಡಿದ್ದೀರಿ ಅಂತ ಹೇಳಿ ನೀವು ನನ್ನ ಪ್ರಶ್ನೆ ಮಾಡ್ಬೋದು. ನಾನು ಹೇಳೋದು ಒಂದೇ, ನಿಮಗೇನಾದರೂ ನಾಡಪ್ರಭು ಕೆಂಪೇಗೌಡರ ಮೇಲೆ ದ್ವೇಷನ, ಅಥವಾ ಅಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ತಂದ್ರಲ್ಲ ಸುಮಾರು 15 ವರ್ಷಗಳ ಹಿಂದೆ, ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ತಂದ್ರಲ್ಲ ಸನ್ಮಾನ್ಯ ಎಚ್ ಎಂ ಕೃಷ್ಣಮೂರ್ತಿ ಅವರು, ಅವ್ರ ಮೇಲೆ ದ್ವೇಷನ. ಯಾತಕ್ಕೋಸ್ಕರ ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ, ಎಷ್ಟು ಅದ್ಭುತವಾದಂತ ಒಂದು ಪ್ರತಿಮೆ, ಆ ಪ್ರತಿಮೆಗೆ ನಿಮ್ಮ ಕೈಯಾರ ನಾಡಪ್ರಭುವಿಗೆ ಒಂದು ಹಾರವನ್ನ ಹಾಕಿ ಅವ್ರಿಗೆ ಗೌರವನ್ನ ತೋರಿಸ್ಲಿಕ್ಕೆ ನಿಮ್ಮ ಕೈಲಿ ಶಕ್ತಿ ಇಲ್ಲ ಅಂದಮೇಲೆ, ಯಾವ ಮಾನದಂಡವನ್ನ ಇಟ್ಕೊಂಡು, ಯಾವ ಅಭಿಮಾನವನ್ನ ಇಟ್ಕೊಂಡು ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಇಡೀ ಮಾಗಡಿ ಜನತೆಗೆ ಮಂಕುಬೂದಿಯನ್ನ ಎರಚಲಿಕ್ಕೆ ಹೊರಟಿದ್ದೀರಾ ಬಾಲಕೃಷ್ಣ ಅವರೇ? ಇದು ಜನತೆಗೆ ಸ್ಪಷ್ಟನೆ ಪಡಿಸಿ. ಯಾತಕ್ಕೋಸ್ಕರ? ಕಾರಣ ಏನು? ನಿಮ್ಮ ಉದ್ದೇಶ ಏನು? ಹಾಗಾದ್ರೆ ನಾಡಪ್ರಭು ಕೆಂಪೇಗೌಡರಿಗೆ ಅವಮಾನ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಅಥವಾ ನಿಮ್ಮ ದ್ವೇಷ ರಾಜಕಾರಣದಿಂದ ಅಲ್ಲಿನ ನಾಡಪ್ರಭು ಕೆಂಪೇಗೌಡರಿಗೆ ಅಡಿಗಲ್ಲನ್ನ ಹಾಕಿದ್ರಲ್ಲ ಸನ್ಮಾನ್ಯ ಎಚ್ ಎಂ ಕೃಷ್ಣಮೂರ್ತಿ ಅವರು, ಅವರನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕ, ಅಥವಾ ಅವರ ಮೇಲಿರ್ತಕ್ಕಂಥ ವೈಯಕ್ತಿಕ ದ್ವೇಷಕ್ಕ? ಈ ಕಾರಣವನ್ನ ಸ್ಪಷ್ಟನೆ ಪಡಿಸ್ಬೇಕು. ಯಾತಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ, ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಂದು ಕಾರ್ಯಕ್ರಮ ಮಾಡಿದ್ರೆ ನಾವು ಯಾರು ಪ್ರಶ್ನೆ ಮಾಡಲ್ಲ. ನೀವು ಹೆಸರಿಟ್ಟಿರೋದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ. ಅದಕ್ಕೋಸ್ಕರ ನಮಗೆ ಬಹಳ ನೋವಾಗ್ತಾ ಇದೆ. ಕೆಂಪೇಗೌಡರ ಹೆಸರಿನಲ್ಲಿ ರಾಜಕಾರಣ ಮಾಡ್ತಿರಲ್ರಿ, ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಏನಾಗಿದೆ ರೀ? ನಿಮ್ಮ ವೈಯಕ್ತಿಕ ಬೇಳೆಗಳನ್ನ ಬೇರೆ ಕಡೆ ಬೇಯಿಸ್ಕೊಳ್ಳಿ. ಯಾತಕ್ಕೋಸ್ಕರ? ಉದ್ದೇಶ ಏನು? ಅದನ್ನ ಸ್ಪಷ್ಟೀಕರಣ ಪಡಿಸ್ಬೇಕು ಬಾಲಕೃಷ್ಣ ಅವರು. ನಾನು ರಾಜಕೀಯ ಮಾತಾಡ್ಲಿಕ್ಕೆ ಹೋಗಲ್ಲ. ನಿಮಗೆ ಎಚ್ ಎಂ ಕೃಷ್ಣಮೂರ್ತಿ ಅವರಿಗೆ ವೈಯಕ್ತಿಕ ದ್ವೇಷ ಇದ್ರೂ ಕೂಡ ನಾನು ಮಾತಾಡ್ತಾ ಇರೋದು ಬರೀ ನಾಡಪ್ರಭು ಕೆಂಪೇಗೌಡರ ವಿಚಾರ. ಆದರೆ ಕೆಂಪೇಗೌಡರು ಯಾವ ರೀತಿ ಮಾಗಡಿ ಕ್ಷೇತ್ರಕ್ಕೆ ಬಂದರು ಅಂತ ಹೇಳಲೇಬೇಕಲ್ಲ. ಯಾರು ಪುಣ್ಯಾತ್ಮ ಅಡಿಗಲ್ಲನ್ನ ಹಾಕದಂಥವ್ರು ಅದನ್ನು ಹೇಳಲೇಬೇಕಲ್ಲ. ಅಥವಾ ಅವ್ರು ಅಡಿಗಲ್ಲ ಹಾಕಿದ್ರು, ಅವ್ರ ಪ್ರತಿಮೆ, ಅದಕ್ಕೋಸ್ಕರ ನೀವು ಹಾರ ಹಾಕ್ಲಿಲ್ವಾ? ಇಲ್ಲ, ಎಚ್ ಎಂ ಕೃಷ್ಣಮೂರ್ತಿ ಅವ್ರು ಏನಾದ್ರು ಏನೋ ನಾಡಪ್ರಭು ಕೆಂಪೇಗೌಡರು ಯಾರಿಗೂ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಏನಾದ್ರು ಸುತ್ತ ಗೋಡೆ ಕಟ್ಟಿದಾರ, ಅಥವಾ ಏನಾದ್ರೂ ಗೇಟ್ಗೆ ಏನಾದ್ರೂ ಬೀಗ ಹಾಕ್ಬಿಟ್ಟಿದಾರ? ಅಲ್ಲಿನ ಆ ಭಾಗದ ಶಾಸಕರಿದ್ದೀರಿ ಬಾಲಕೃಷ್ಣ ಅವ್ರಿಗೆ, ನಿಮಗೆ ಏನಾದರೂ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಇದು ಯಾವುದಾನ? ಕೆಂಪೇಗೌಡರ ಮೇಲೆ ನಿಮಗೆ ಗೌರವ ಇದ್ರೆ, ಅಭಿಮಾನ ಇದ್ರೆ, ಯಾರೇ ಮಹಾತ್ಮ ಗಾಂಧಿ, ನಾನು ಅಲ್ಲಿ ಯಾರಿಗೋ ವಿಚಾರ ಮಾಡ್ಬೇಕಾದ್ರೆ ನನಗೆ ಯಾರೋ ಫೋಟೋ ಕಳಿಸಿದ್ರು, ಅಲ್ಲಿನ ಮಹಾತ್ಮ ಗಾಂಧಿ ಪ್ರತಿಮೆಗೆ ಏನು ಹೂ ಗುಚ್ಛ ಹಾಕೋದೇನು ಕೇಳ್ತೀರಾ? ಬಹಳ ದೊಡ್ಡದು ಆ ಹಾರಗಳು ಹಾಕೋದೇನು ಕೇಳ್ತೀರಾ? ಹಾಗಿದ್ರೆ ನೀವು ಮಾಡಬೇಕಾಗಿದ್ದು ಗಾಂಧಿ ಜಯಂತಿಯನ್ನ ಆಚರಣೆ ಮಾಡಬೇಕಾಗಿತ್ತು. ಯಾತಕ್ಕೋಸ್ಕರ ನಾಡಪ್ರಭು ಕೆಂಪೇಗೌಡರ
ಹೆಸರಿನಲ್ಲಿ ನಾಡಪ್ರಭು ಕೆಂಪೇಗೌಡರಿಗೆ ಅವಮಾನ ಆಗುವಂತ ಕೆಲಸವನ್ನ HC ಬಾಲಕೃಷ್ಣ ಅಲ್ಲ, ಯಾರೇ ಮಾಡಿದ್ರು, ಈ ದೇಶದ ಪ್ರಧಾನಿ ಮಾಡಿದ್ರು ಕೂಡ ಅದನ್ನ ಖಂಡಿಸುವಂತ ಕೆಲಸ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಬೆಂಗಳೂರಲ್ಲಿ ಅನ್ನ ತಿಂತಾ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ನೋಡಿ ಯಾವ ರೀತಿ ನಮಗೆ ರಕ್ತ ಕುದಿತಾ ಇದೆ. ನೆನ್ನೆಯಿಂದನೂ ಕೂಡ ಅಲ್ಲಿನ ಮಾಗಡಿ ಜನ ಕೆಲವರು ನಮ್ಮ ಹತ್ರ ಹಂಚ್ಕೊಂತಾರೆ, ಅಲ್ಲಿಂದ ಒಂದು ಫೋಟೋ ಹೊಡೆದು ಕಳ್ಸೋಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ನಮಗೆ ಸಾರ್ ಇಲ್ಲಿ ಯಾರು ಪ್ರಶ್ನೆ ಮಾಡಲಿಕ್ಕೆ ಶಕ್ತಿ ಇಲ್ಲ, ಮಾತಾಡಿದ್ರೆ ಗೂಂಡಾಗಿರಿ ಮಾಡ್ತಾರೆ, ನಮ್ಮ ಮೇಲೆ ಕೇಸ್ ಹಾಕ್ಸ್ತಾರೆ, ನಮ್ಮನ್ನ ಓಡಾಡ್ಲಿಕ್ಕೆ ಬಿಡಲ್ಲ, ನಾವು ವ್ಯವಹಾರವನ್ನ ಮಾಡಲಿಕ್ಕೆ ಬಿಡಲ್ಲ. ಹಾಗಾದ್ರೆ ಏನ್ರಿ, ನಾವೇನು ಗೂಂಡಾ ರಾಜ್ಯದಲ್ಲಿದ್ದೀವಾ ಅಥವಾ ನಿಮ್ಮದೇ ಗೂಂಡಾ ಸರ್ಕಾರ ನಡೆಸ್ತಾ ಇದ್ದೀರಾ? ಯಾತಕ್ಕೋಸ್ಕರ ಒಬ್ರು ನಾಡಪ್ರಭು ಕೆಂಪೇಗೌಡರಿಗೆ ಅವಮಾನ ಆಗುತ್ತೆ ಅನ್ನೋದಾದ್ರೆ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದಂತ ಜನದ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತೀರೇನ್ರಿ? ನಾವು ಗಂಡು ಮೆಟ್ಟಿದನಲ್ಲ, ಮಾಗಡಿಯಿಂದ ಬಂದಂತ ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ, ಅವರ ಆದಿಯಲ್ಲಿ ಅವರು ಹಾಕಿಕೊಟ್ಟಂತ ಬದುಕಿನ ಹೆಜ್ಜೆಯಲ್ಲಿ ಬಾಳ್ತಕ್ಕಂಥ ನನ್ನಂತ ಲಕ್ಷಾಂತರ ಅಭಿಮಾನಿಗಳು ಕೆಂಪೇಗೌಡರಿಗಿದ್ದಾರೆ. ನೀವು ಅರ್ಥ ಮಾಡ್ಕೋಬೇಕು ಸನ್ಮಾನ್ಯ HC ಬಾಲಕೃಷ್ಣ ಅವರೇ, ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ರಾಜಕೀಯದ ತೇವಲುಗಳಿಗೆ ನಾಡಪ್ರಭು ಕೆಂಪೇಗೌಡರ ಹೆಸರನ್ನ ತರಬೇಡ್ರಿ. ಅವರ ಶ್ರಮ, ಅವರ ಇತಿಹಾಸ ಇವೆಲ್ಲವನ್ನ ತಿಳ್ಕೊಂಡು ಏನೇ ಇರಲಿ ರೀ, ಎಂಥ ವೈಯಕ್ತಿಕ ದ್ವೇಷನೇ ಇರಲಿ, ಸನ್ಮಾನ್ಯ HM ಕೃಷ್ಣಮೂರ್ತಿ ಅವರೇ ಅದನ್ನ ಪ್ರತಿಷ್ಠಾಪನೆ ಮಾಡಿರಲಿ, ಯಾರೇ ಮಾಡಿದ್ರು ಕೂಡ ಅದಕ್ಕೆ ನೀವು ಅಭಿಮಾನದಿಂದ ಹೋಗಿ ಒಂದು ಹಾರವನ್ನ ಹಾಕಿ ನಾಡಪ್ರಭು ಕೆಂಪೇಗೌಡರಿಗೆ ನಮನವನ್ನ ಸಲ್ಲಿಸಿದ್ರೆ ನಾನು ಖಂಡಿತ ನಿಮ್ಮನ್ನ ಮೆಚ್ಚುತ್ತಿದ್ದೆ. ನಿಮಗೆ ಧೈರ್ಯ ಇಲ್ವೋ ಅಥವಾ ನಿಮಗೆ ಹಾಕ್ಲಿಕ್ಕೆ ನಿಮಗೆ ಎಲ್ಲೋ ಒಂದ್ ಕಡೆ ಇರಿಸು ಮುರ್ಸೋ ಅಥವಾ ನಾಡಪ್ರಭು ಕೆಂಪೇಗೌಡರಿಗೆ ನಾನು ಪ್ರಾಮಾಣಿಕವಾಗಿ ಹಾರ ಹಾಕಕ್ಕಾಗ್ತಾ ಇಲ್ಲ ಅಂತ ನಿಮಗೆ ನೋವಾ? ಅಥವಾ ಇತ್ತೀಚಿನ ದಿನಗಳಲ್ಲಿ ಮಾಗಡಿಯಲ್ಲಿ ನಡೀತಾ ಇದೆಯಲ್ಲ, ಏನು ಮಾಗಡಿ ಕೋಟೆ ಒಳಗಡೆ ನಡೀತಾ ಇರ್ತಕ್ಕಂಥ ಸಂತೆಯಲ್ಲಿ ಹಣ ಉಸ್ಲು, ರಸ್ತೆಯಲ್ಲಿ ಯಾರಾದ್ರೂ ತರಕಾರಿ ಮಾಡ್ತಾ ಇದ್ರೆ ಹಣ ಉಸ್ಲು, ಇದೆಲ್ಲದಕ್ಕೂ ಹೊಣೆಯನ್ನ ಮಾಡಿ ನಾಡಪ್ರಭು ಕೆಂಪೇಗೌಡರನ್ನ 100 ಅಡಿ ಹಿಂದಕ್ಕೆ ತಳ್ತೀನಿ, 100 ಅಡಿ ಮುಂದಕ್ಕೆ ತಳ್ತೀನಿ. ಇರೋದನ್ನ ಉಳಿಸ್ಕೊಳ್ಳಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಆ ಭಾಗದ ಶಾಸಕರೇ, ನಿಮಗೇನಾದ್ರೂ ಕೆಂಪೇಗೌಡರ ಮೇಲೆ ಅಭಿಮಾನ ಇದ್ರೆ ಅಲ್ಲಿನ ಕೋಟೆ, ನಾಡಪ್ರಭು ಕೆಂಪೇಗೌಡರು ಕಟ್ಟಿಸಿದಾರಲ್ಲ ಕೋಟೆ, ಅವರು ಆಳದಂತ ಕೋಟೆ ಇದೆಯಲ್ಲ, ಆ ಕೋಟೆಯನ್ನು ಉದ್ಧಾರ ಮಾಡ್ರಿ. ನಿಮ್ಮ ಅಭಿವೃದ್ಧಿ ತೋರಿಸಿ, ತಗೊಂಬನ್ನಿ, 100 ಕೋಟಿ ಹಣವನ್ನು ತಗೊಂಬನ್ನಿ. ಯಾವುದೋ ಮಾಧ್ಯಮದಲ್ಲಿ ಹೇಳ್ತಾ ಇದೆ, ನನಗೆ ಆ ಸರ್ಕಾರ ಕೊಡಲಿಲ್ಲ, ಈ ಸರ್ಕಾರ ಕೊಡಲಿಲ್ಲ, ಹಿಂದೆ ಯಾರೋ ಇದ್ರು ನನಗೆ ಅವ್ರು ದುಡ್ಡು ಕೊಡಲಿಲ್ಲ, ಇವಾಗ ನನಗೆ ಕೊಡ್ತಾ ಇರೋದು DK ಸುರೇಶ್ ಅಂಡ್ ಬ್ರದರ್ಸ್. ಸಂತೋಷ, ತಗೊಳ್ಳಿ. ಸರ್ಕಾರದಲ್ಲಿ ಹಣ ತುಂಬಿ ತುಳುಕ್ತಾ ಇದೆ, ತಗೊಂಡು ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಅಭಿವೃದ್ಧಿಯ ಮಂತ್ರವನ್ನ ಇಟ್ಕೊಂಡು ಇಡೀ ಮಾಗಡಿಯಲ್ಲಿ ಅಭಿವೃದ್ಧಿ ಮಾಡ್ರಿ. ನಾವು ನಿಮ್ಮನ್ನು ಹೊಗಳ್ತೀವಿ. ಅವಾಗ ಇರೋ ಕೆಂಪೇಗೌಡರ ಶಿಲೆಯನ್ನೇ ಹಿಂದಕ್ಕೆ ಮುಂದಕ್ಕೆ ತಳ್ಳುವಂತ ಕೆಲಸವನ್ನ ಮಾಡಲಿಕ್ಕೆ ಹೊರಟಿರೋರು ನೀವು. ನಿಮಗೆ ಯಾವ ನೈತಿಕತೆ ಇದೆ ರೀ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ? ಇದಿಷ್ಟೇ ಸಾಕು. ಅಥವಾ ನಿಮಗೆ ತಾಕತ್ತಿದ್ರೆ ಒಂದು 100 ಅಡಿ ಕೆಂಪೇಗೌಡರನ್ನ ಕೋಟೆಯಲ್ಲಿಡ್ರಿ.
ನಾವು ನಿಮ್ಮನ್ನ ಮೆಚ್ತೀವ್ರಿ. ನಾವು ನಿಮ್ಮನ್ನ ಬೆಳ್ಳಿ ರಥದಲ್ಲಿ ಕರ್ಕೊಂಡ್ಬರ್ತೀವ್ರಿ. ನಾವೇ 100 ಅಡಿ ಕೆಂಪೇಗೌಡರನ್ನ ಮಾಡ್ರಿ. ಅವತ್ತು ನಾನು, ನನ್ನ ತಂಡ, ಇಡೀ ಕನ್ನಡ ಪರ ಹೋರಾಟಗಾರರು ನಿಮ್ಮ ಬೆಂಬಲಕ್ಕೆ ನಿಂತ್ಕೋತೀವಿ. ಇದೆಯಾ ನಿಮಗೆ ಶಕ್ತಿ ಇದೆಯಾ? ನಾಡಪ್ರಭು ಕೆಂಪೇಗೌಡರನ್ನ ಮಾಗಡಿಯ ಇತಿಹಾಸದಲ್ಲಿ ಉಳಿಸ್ಬೇಕು ಅನ್ನೋ ಯೋಗ್ಯತೆ ನಿಮ್ಗಿದ್ರೆ, ಆಲೋಚನೆ ನಿಮ್ಗಿದ್ರೆ, ಕೆಂಪೇಗೌಡರ ಮೇಲೆ ಅಭಿಮಾನ ಇದ್ರೆ ಈ ಕೆಲಸವನ್ನ ಮಾಡಿ ತೋರಿಸಿ. ಯಾರೋ ಮಾಡಿದಾರೆ ಅನ್ನೋದಕ್ಕೆ ಕಲ್ಲಾಕೋ ಬದಲು ಬಾಲಕೃಷ್ಣ ಅವ್ರು ಏನ್ ಮಾಡಿದಾರೆ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಆಯ್ತಪ್ಪ, ಎಚ್.ಎಂ. ಕೃಷ್ಣಮೂರ್ತಿ ಶಕ್ತಿ, ಅವ್ರ ಶಕ್ತಿ ಅವತ್ತಿತ್ತು, ಅವ್ರಿಗೆ ಕೊಟ್ಟಂತ ನೋವಲ್ಲೂ ಅವರು ಪಾಪ ಕುಣಿಸಿದ್ರು. ಅವರೇನು ಯಾರು ಮನೆ ಹಾಳು ಮಾಡಲಿಲ್ಲ, ಯಾರ ಹತ್ರನೂ ಹೋಗಿ ಹಣ ಕಿತ್ಕೊಂಬರ್ಲಿಲ್ಲ, ಯಾರಿಗೂ ದರೋಡೆ ಮಾಡಲಿಲ್ಲ. ಅವರ ಸ್ವಂತ ಹಣವನ್ನು ಖರ್ಚು ಮಾಡಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಈ ಮಾಗಡಿ ಜನ ದಿನನಿತ್ಯ ನೆನೆಸ್ಕೊಳ್ಳಿ ಅಂತೇಳಿ ಅವರು ಬಹಳ ಸುಂದರವಾದಂಥ ಜಾಗದಲ್ಲಿ ಇಟ್ಟಿದ್ದಾರೆ. ನಿಮಗೆ ಅದರಿಂದ ಏನಾದರೂ ನೋವಾ? ಅಥವಾ ಭೂಗಳ್ರು ಯಾರನ್ನ ನಿಮ್ಮ ಹಿಂದೆ ಬಿದ್ದಿದ್ದಾರ? ಇಲ್ಲ ಆ ಜಾಗ ಏನಾದರೂ ಪಲಾಯನ ಸ್ವಾಹ ಮಾಡ್ಕೊಳ್ಳಿಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದಾರೆ ಯಾರಾದರೂ? ನಾನು ನಿಮ್ಮಲ್ಲಿ ಕೇಳ್ತಕ್ಕಂಥದ್ದು ಇಷ್ಟೇ, ಸನ್ಮಾನ್ಯ ಆ ಭಾಗದ ಶಾಸಕರಾದಂಥ ಎಚ್.ಸಿ. ಬಾಲಕೃಷ್ಣ ಅವರೇ, ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೇನೆ, ನಿಮಗೆ ಏನು ನಿನ್ನೆಯಿಂದನೂ ಕೂಡ ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಹೊರಟಿದ್ರಲ್ಲ, ಯಾವ ನೈತಿಕತೆನೂ ನಿಮಗಿಲ್ಲ. ಆ ರೀತಿ ನಿಮ್ಗೆ ಇದ್ದಿದ್ರೆ ಆದ್ರೆ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯ ಅನಾಥವಾಗಲಿಕ್ಕೆ ನೀವು ಬಿಡ್ತಾ ಇರಲಿಲ್ಲ. ನಿಮ್ಮ ಉದ್ದೇಶ ಏನು? ಜೇಡ್ರಳ್ಳಿ ಕೃಷ್ಣಪ್ಪನವರು ಅವರ ಮೇಲೆ ದ್ವೇಷಕ್ಕೆ ಏನು ಕುದುರೆನ ಓಡಿಸ್ತಾ ಇದ್ದೀರಾ. ಅವರ ಮೇಲೆ ನೀವು ದ್ವೇಷವನ್ನು ತೋರಿಸೋದು ಯಾವ ಥರ ಗೊತ್ತೇನ್ರಿ? ಅದಕ್ಕೆ ಬೇರೆ ಆದಂಥ ರಾಜಕಾರಣ ಇದೆ. ಅದಕ್ಕೆ ನೀವು ನಾಡಪ್ರಭು ಕೆಂಪೇಗೌಡರನ್ನ ತಗೊಂಬಂದು ರಾಜಕಾರಣ ಮಾಡುವಂಥ ಅವಶ್ಯಕತೆ ಇರ್ತಾ ಇರಲಿಲ್ಲ. ಖಂಡಿತ ಆ ಭಾಗದ ನೀವು ಜನಪ್ರತಿನಿಧಿ, ಆ ಭಾಗದ ಶಾಸಕರು, ಇಲ್ಲಿದ್ದಂಥವ್ರು ಪುಸ್ತಕಂತ ಇಲ್ಲಿ ಕೆಳಗಡೆ ಎಳೆದೋಗಿದ್ದೀರ. ಯಾತಕ್ಕೆ ಅಂದರೆ ಜನಸಾಮಾನ್ಯರಲ್ಲಿ ಪ್ರಶ್ನೆ ಮಾಡ್ಬೇಕು. ನನಗೆ ಬಹಳ ನೋವಿನ ಪ್ರಶ್ನೆ, ನೋವಿನ ವಿಚಾರ ಏನು ಗೊತ್ತಾ? ನನಗಲ್ಲಿಂದ ಕರೆ ಮಾಡ್ತೀರಾ ಮಾಗಡಿ ಜನತೆ, ನೀವು ಯಾಕ್ರಿ ನೀವು ಗೆಲ್ಸಿರೋರ್ರಿ, ನೀವು ಹಾಕಿರ್ತಕ್ಕಂಥ ಮತದ ಭಿಕ್ಷೆಯಿಂದ ಗೆದ್ದಿರೋರು ಅವರೆಲ್ಲ. ಕತ್ತನ ಪಟ್ಟಿ ಹಿಡ್ಕೊಂಡು ಪ್ರಶ್ನೆ ಮಾಡುವಂತ ಶಕ್ತಿ ನಿಮಗಿದೆ, ಮಾಡ್ರಿ. ಯಾಕೆ ಹೆದರ್ಕೋತೀರಾ? ಬದುಕ್ರಿ. 3 ದಿನ ಬದುಕಿದ್ರು ಪ್ರಾಮಾಣಿಕವಾಗಿ ಇದ್ದ ಅಪ್ಪ ಇವನು ಹೊಂಟೋದ, ತೊಂದರೆ ಇಲ್ಲ. ಯಾಕೆ ನಾವು ಕೆಂಪೇಗೌಡರು ಇತಿಹಾಸದಲ್ಲಿ ಉಳ್ಕೋತೀವಿ ಅಂತ ಹೇಳ್ತೀವಿ? ಎಲ್ಲೂ ಕೂಡ ಜಾತಿಯನ್ನ ಮಾಡಿದವರಲ್ಲ, ಎಲ್ಲೂ ಕೂಡ ಧರ್ಮವನ್ನ ಮಾಡಿದವರಲ್ಲ, ಇದೇ ದೇವ್ರನ್ನ ಪೂಜೆ ಮಾಡಬೇಕು ಅಂತ ಹೇಳಿದವರಲ್ಲ ಕೆಂಪೇಗೌಡರು. 108 ಪೇಟೆಗಳಿಗೂ ಹೆಚ್ಚು ಪೇಟೆಗಳನ್ನ ನಿರ್ಮಾಣ ಮಾಡಿದಂಥ ಪುಣ್ಯಾತ್ಮ. 500 ವರ್ಷಗಳ ಹಿಂದೆ ಇವತ್ತೇನು ಇಂಜಿನಿಯರ್ಗಳು ತಗೊಂಡು ಸ್ಕೇಲ್ ತಗೊಂಡು ನಾವು ಗೀಟ್ ಹಾಕ್ತಾರಲ್ಲ ಇಂಜಿನಿಯರ್ಗಳು, ಆ ಕೆಲಸವನ್ನ ಕೆಂಪೇಗೌಡರು 500 ವರ್ಷಗಳ ಹಿಂದೆ ಮಾಡಿದಂಥದ್ದು. ಅಂತ ಪುಣ್ಯಾತ್ಮನ ಜಯಂತ್ಯೋತ್ಸವವನ್ನ ನೀವು ನಡೆಸ್ತೀರಾ ಅನ್ನೋದಾದ್ರೆ ಬದ್ಧತೆ ಯಾವ ರೀತಿ ಇರ್ಬೇಕ್ರಿ? ನಿಮ್ಮ ಸಿದ್ಧಾಂತ ಯಾವ ರೀತಿ ಇರ್ಬೇಕ್ರಿ? ಆ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಎಷ್ಟು ಶಿಸ್ತುಬದ್ಧವಾಗಿರ್ಬೇಕ್ರಿ? ಏನ್ ನಡೆಸ್ತಾ ಇರೋದು ನೀವು? ಹೆಸರಿಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿ, ನಿಮ್ಮ ದ್ವೇಷ ರಾಜಕಾರಣವನ್ನು ತೀರಿಸಿಕೊಳ್ಳಿಕ್ಕೆ, ಯಾರೋ ಒಬ್ಬರನ್ನ ಮಟ್ಟ ಹಾಕ್ಲಿಕ್ಕೆ, ಮತ್ತೊಬ್ಬರನ್ನ ತುಣಿದು ನೀವು ಮೇಲೆ ಬರೋದಕ್ಕೆ, ಇದೆಲ್ಲದಕ್ಕೂ ನಿಮ್ಮ ಮನಸ್ಥಿತಿ ಇರೋದು ಯಾರು? ನಾಡಪ್ರಭು ಕೆಂಪೇಗೌಡರು.
ದಯಮಾಡಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ ನಮ್ಮ ಮಾಗಡಿ ಜನತೆಗೆ, ದಯವಿಟ್ಟು ಬದುಕಿದ್ರೆ 3 ದಿನ ಬದುಕ್ರಿ, ಯಾರಂಗಲೂ ಬದುಕಂಗಿಲ್ಲ, ಬದುಕಲೂಬಾರ್ದು. ನಮ್ಮಪ್ಪ ಕೊಟ್ಟಿರೋ ಊಟ, ನಮ್ಮ ತಾಯಿ ಮಾಡಾಕೋ ಊಟ, ನಮ್ಮ ತಂದೆ ಕೊಟ್ಟ ಜನ್ಮ ಆಯ್ತಾ, ಯಾರೋ ಕಂಡೋರು ಏನೋ ಕೊಡ್ತಾರೆ ಅಂದೇಟ್ಗೆ ಎಷ್ಟು ದಿನ ಕೊಡ್ಬೋದು? ಆದರೆ ನಾನು ಹೇಳ್ತಾ ಇನ್ನೆಲ್ಲ ಹೆಸರು, ಪ್ರಪಂಚದ ಇತಿಹಾಸದಲ್ಲಿ ಯಾರಾದರೂ ಇವತ್ತು ಬೆಂಗಳೂರನ್ನ ತಿರುಗಿ ನೋಡ್ತಾರೆ ಅಂದರೆ ಯಾರ್ರೀ ಕಾರಣ? ಎಂತೆಂಥ IT-BT ಕಂಪನಿಗಳು ಬಂದಿವೆ, ಯಾರ್ಯಾರು ಹೊರ ರಾಜ್ಯದಿಂದ ಹೊರ ದೇಶದಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ. ಒಬ್ಬ ಮನುಷ್ಯ 100 ರೂಪಾಯಿ ಇದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಂಗಳೂರಲ್ಲಿ ಬದುಕ್ತೀನಿ ಅಂತಾನೆ. ಯಾರು ಅಡಿಗಲ್ಲಾಗ್ತಂತ ಪುಣ್ಯಾತ್ಮ ಯಾರು? ನಾಡಪ್ರಭು ಕೆಂಪೇಗೌಡರು. ಇಂಥ ಪಾಠಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೇ ವಿಚಾರ, ಸಿದ್ದರಾಮಯ್ಯನವರೇ, ನಿಮ್ಮ ಸಚಿವ ಸಂಪುಟದಲ್ಲಿ ಯಾರ್ಯಾರು ಹೀನ ಮನಸ್ಥಿತಿಯನ್ನು ಹೊಂದಿರ್ತಾರೆ, ಕೆಂಪೇಗೌಡರು ವಿಚಾರವನ್ನೇ ತಿಳ್ಕೊಂಡಿರಲ್ಲ, ಅಂಥವರೆಲ್ಲರಿಗೂ ಕೂಡ ಬೆಂಗಳೂರಲ್ಲಿ ಒಂದು ಪಾಠವನ್ನು ಮಾಡಿ.